ಆರೋಪ ಮಾಡಿರ್ತಕ್ಕಂಥ ಲುಚ್ಚ ಅಶೋಕ್ ಅವರಿಗೆ, ಸುಳ್ಳು ಆರೋಪ ಮಾಡಿರ್ತಕ್ಕಂಥ ಸಿಟಿ ರವಿಗೆ, ಸುಳ್ಳು ಆರೋಪ ಮಾಡತಕ್ಕಂಥ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರಿಗೆ, ಭೂ ಹಗರಣ ಸೇರಿದಂತೆ ಹಲವು ಆರೋಪ ಎದುರಿಸುತ್ತಿರುವ ಆರ್ ಅಶೋಕ್ ಅವರಿಗೆ, ಸುಳ್ಳು ಆರೋಪ ಮಾಡತಕ್ಕಂಥ ಅವರಿಗೆ, ಅಶೋಕ್ ಗಂಡ್ರಿ ಅವೇನ ಪೊಸಡಿ ಮಗ ನಮಗ ಹುಟ್ಟಿ ಅನ್ನರಿ ಏನಕ್ಕೆ ಸುಳ್ಳು ಆರೋಪ ಮಾಡತಕ್ಕಂಥ ಆರ್ ಅಶೋಕ್ ಅವರು ಕೂಡಲೇ ರಾಜೀನಾಮೆ ನೀಡಬೇಕಾಗಿ ಸುಳ್ಳು ಆರೋಪ ಮಾಡತಕ್ಕಂಥ ಆರ್ ಅಶೋಕ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅರವಿಂದ್ ತಿಮ್ಮಾಪುರ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಆತ್ಮೀಯರೇ, ಇವತ್ತು ಏನು ಬೆಂಗಳೂರಿನಲ್ಲಿ ಅಧಿವೇಶನ ನಡೆಯುತ್ತಿದೆ. ಈ ಅಧಿವೇಶನದಲ್ಲಿ ಆರ್ ಅಶೋಕ್ ಆಗಲಿ ಹಾಗೂ ವಿಜಯೇಂದ್ರ ಆಗಲಿ ಹಾಗೂ ನಾರಾಯಣ ಸ್ವಾಮಿ ಆಗಲಿ ಇವತ್ತು ಯಾವ ನೈತಿಕತೆಯನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಬಂಧುಗಳೇ. ಯಾಕಂದ್ರೆ ಇವತ್ತು ಇವ್ರ ಮೇಲೆ ತಂದೆಯ ಸಹಿಗಳನ್ನ ಮಾಡಿರ್ತಕ್ಕಂಥ ಆರೋಪ ವಿಜೇಂದ್ರ ಅವ್ರದ್ದಾಗಿದೆ. ಆರ್ ಅಶೋಕ್ ಅವರು ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಹಗರಣ ಆರೋಪಗಳು ನಡೆದಿವೆ. ಈ ಆರೋಪಗಳ ಬಗ್ಗೆ ತಾವು ಯಾವ ನೈತಿಕತೆ ಇಟ್ಟುಕೊಂಡು ಇವತ್ತು ವಿಧಾನಸೌಧವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಬಂದರೆ ಈ ಸುಳ್ಳು ಆರೋಪಗಳನ್ನು ಮಾಡುವುದನ್ನು ನಿಲ್ಲಿಸಿ ಮೊದಲು ನಿಮ್ಮ ಮೇಲಿರುವ ಹಗರಣಕ್ಕೆ ಉತ್ತರವನ್ನು ಕೊಡುವ ವ್ಯವಸ್ಥೆ ಇವತ್ತು ವಿಜಯೇಂದ್ರ ಅವರು ಮಾಡಬೇಕಾಗಿದೆ ಹಾಗೂ ಆರ್ ಅಶೋಕ್ ಅವರು ಮಾಡಬೇಕಾಗಿದೆ ಬಂಧುಗಳೇ. ಯಾಕಂದ್ರೆ ಇವತ್ತು ನಿಮ್ಗೆ ಯಾವ್ದಾರ ಒಂದು ನೈತಿಕತೆ ಇದ್ರೆ ಇವತ್ತು ನೀವೇನು ಆರ್ ಎಸ್ ಎಸ್ ಅಂತ ಹೇಳ್ತೀರಿ, ಇವತ್ತೇನು ಹಿಂದುತ್ವ ಆಧಾರ ಮೇಲೆ ಏನು ಹೋರಾಟಗಳನ್ನ ಮಾಡ್ತಾ ಇದ್ದೀರಿ, ಈ ಹೋರಾಟಗಳನ್ನ ನೀವು ಪ್ರಾಮಾಣಿಕವಾಗಿ ಇದ್ರಿಪ ಅಂದ್ರ ಇವತ್ತು ಈ ಆರೋಪಗಳನ್ನ ಸುಳ್ಳಂತ ಬಹಿರಂಗವನ್ನು ಪಡಿಸಿಕೊಂಡು ಈ ನಿರ್ದೋಷಿಯಾಗಿ ನೀವು ಅಧಿಕಾರವನ್ನು ಅನುಭವಿಸಬೇಕು. ಇವತ್ತು ಯಾವುದೋ ಎಲ್ಲ ಆರೋಪಗಳನ್ನು ನಿಮ್ಮ ತಲೆ ಮೇಲೆ ಇವತ್ತು ನೀವು ಸುಳ್ಳು ಅರವಿಂದ್ ತಿಮ್ಮಾಪುರ ಸಾಹೇಬರ ಬಗ್ಗೆ ಯಾವುದೋ ವಿಷಯ ಇಟ್ಟುಕೊಂಡು ಯಾವ ಅಧಿಕಾರಿ ಅವಕಾಶ ಕೆಲಸ ಮಾಡಿದ ಆ ಅಧಿಕಾರಿ ವಿರುದ್ಧ ಕ್ರಮ ತಗೊಳ್ಳುವಂತ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಹೋಗ್ತಾನ. ಇವತ್ತು ಯಾವುದೋ ಒಬ್ಬ ಅಧಿಕಾರಿಯನ್ನ ವಜಾ ಮಾಡಿ ಅಂತ ಹೇಳಿ ಹೋಗ್ತಾನ. ಆದ್ರೆ ಎಲ್ಲ ಇಲಾಖೆಗಳಲ್ಲಿ 34 ಇಲಾಖೆಗಳು ಬರ್ತಾವ. ಎಲ್ಲ ಇಲಾಖೆಗಳ ನಿಮ್ಮ ಸರ್ಕಾರದಲ್ಲಿ ಆಗಿಲ್ಲನ್ರಿಪ್ಪ, ಯಾವ ಇಲಾಖೆ ಆಗಿಲ್ಲ. ಎಲ್ಲ ಇಲಾಖೆಗಳಲ್ಲಿ 150 ರೂಪಾಯಿ ಇಲಾಖೆ ಆಗಿದೆ. 40% ಕಮಿಷನ್ ಕಟ್ಟತಕ್ಕಂಥ ನಿಮ್ಮ ಸರ್ಕಾರ ಯಡಿಯೂರಪ್ಪನವರ ಸಹಿಯನ್ನ ವಿಜೇಂದ್ರ ಅವರು ಮಾಡಿರ್ತಕ್ಕಂಥ ಸರ್ಕಾರ ಇವ್ರಿಗಿನ ಆರೋಪಗಳನ್ನ ಖುಲಾಸೆ ಮಾಡಿಕೊಂಡು ಇವತ್ತು ಮತ್ತೊಬ್ಬರ ಬಗ್ಗೆ ಹೋರಾಟವನ್ನು ಮಾಡುವಂತ ವ್ಯವಸ್ಥೆ ಮಾಡಿ ಇವತ್ತ ನೀವು ವಿರೋಧ ಪಕ್ಷದ ನಾಯಕರಾಗಿ ಎಲ್ಲರೂ ರಾಜೀನಾಮೆ ಕೊಟ್ಟು ನೀವು ನಿರ್ದೋಷಿಯಾಗಿ ಬಂದು ಹೋರಾಟ ಮಾಡಿ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅರವಿಂದ್ ತಿಮ್ಮಾಪುರ ಸಾಹೇಬರಿಗೆ ಸುಮ್ಮನೆ
ಚಪ್ಪಲಿ ಇಲ್ಲಿ ಬರ್ಬೇಕು ಸಾಲ್ವಾತು ಇನ್ನು ವಿಧಾನಸೌಧ ಚಪ್ಪಲ್ ಹಾಕ್ತೀನಿ ಬಿಜೆಪಿ ನಾಯಕ ನೀವೇ ಮಾಹಿತಿ ಮಾತ್ರ ಸಾಹೇಬರಲ್ಲ ತೇಜೋವಧಿ ಮಾಡತ್ತೀರಿ ಒಬ್ಬ ಒಳ್ಳೆ ವ್ಯಕ್ತಿದವರು ಶಿಷ್ಟಾಚಾರ ಪಾಲಿಸ್ತಾರು ಯಾವ ಅಧಿಕಾರಿ ಮಾಡಿದಂತ ತಪ್ಪಿಗೆ ಅವ್ರ ಮೇಲೆ ಕಾಲ ಪಡೆಯುತ್ತೀರಿ ಬಿಜೆಪಿ 40% ಕಮಿಷನ್ ತಗೊಂಡ ನಿಮ್ಗೆ ಗೊತ್ತಿಲ್ಲ ಶಶಿಕಲಾ ಜೊಲ್ಲೆ ಮೇಡಮ್ ಅವರು ಭ್ರಷ್ಟಾಚಾರ ಮಾಡಿದ್ ನಿಮ್ಗೆ ಗೊತ್ತಿಲ್ಲ ಆರಕ್ಷಕ ಅವರೇ ಬಿಜೆಪಿ ಅವರಿಗೆ ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ ಅದನ್ನ ನೋಡ್ರಿ ನಮ್ಮ ಮಾಹಿತಿ ಮಾತ್ರ ಏನ್ ಮಾಡ್ಯಾರ ಅವ್ರ ಅಧಿಕಾರಿಗಳು ಏನೋ ಹೇಳ್ರಂತ ಇವರು ರಾಜೀನಾಮೆ ಕೇಳತ್ತಾರ ಅವ್ರ ರಾಜೀನಾಮೆ ಕೇಳುವಂತ ನೈತಿಕತೆ ನಿಮ್ಮಲ್ಲಿ ಯಾರೆಲ್ಲ ಇಲ್ಲ ನಾವು ರಾಜೀನಾಮೆ ಕೊಡಲ್ಲ ಮೊದಲು ನೀವು ರಾಜೀನಾಮೆ ಕೊಡ್ರಿ ನಿಮಗೆ ಮಾನವೀಯತೆ ಮನುಷ್ಯತ್ವ ಇದ್ದಾಗ ನೀವು ರಾಜೀನಾಮೆ ಕೊಡ್ರಿ ಹೆಣ್ಮಕ್ಳಾದ್ರೆ ಇಲ್ಲಿ ಬರಲ್ಲ ನಿಮ್ಮನ್ನು ಚಾಪಲೆ ಮಾಡಿ ಅಲ್ಲೇ ಬರ್ತೀವಿ ಮತ್ತೆ ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ. ಆರ್ವಿ ತಿಮ್ಮಪ್ಪನವರಿಗೆ ಏನೇನೋ ಮಾತಾಡ್ತಿರ್ತಾರಲ್ಲ ಅಲ್ಲಿ ಇಲ್ಲಿ ಸಂದ್ರ ನಾಯಿಗಳಾಗ ಮಾಡ್ರಿ ಅದು ಹುಲಿ ಐತಿ ಹುಲಿಗೆ ಕಾರ್ ಹುಲಿ ಅಂತಾರೆ ವಿಧಾನಸಭೆ ಬಂದ್ರು ಹುಲಿನ ಅಂತಾರೆ ಯಾಕಂದ್ರೆ ಅದು ಬೇಬಿ ಹುಲಿ ಐತೆ ಹಂಗೆ ಹುಲಿ ಐತೆ ನೀವ್ ಏನ್ ಹೇಳ್ತಾರ ಅಲ್ಲಿ ನಾವು ಹಜಾರ್ ದೇವತ ಅಂತ ತಿಳ್ಕೊಡ್ರಿ ಭಾರತ ದೇಶದೊಳಗ ಮೂಲ ನಿವಾಸಿಗಳದೇವ ನೀವೆಲ್ಲರೂ ಯಾರು ಹಚ್ಚಿರಂಗ ನಮಗ್ ಹಚ್ಚಿರಂದ್ರ ಭಾರತ ದೇಶದ ಮೂಲ ನಿವಾಸಿ ಅದ ತಿಳ್ಕೊಂಡು ಬರ್ತಾರ್ರಿ ಯಾರು ಕೂಡ ತಿಂದಿಲ್ಲ ಯಾರು ಕೂಡ ಅನ್ಯ ತಂದೆ ಅಂದ್ರೆ ನಿಂತಿಲ್ಲ ಹಂಗ ಮಾಡ್ಕೊಂಡು ಬಿಟ್ಟಿಲ್ಲ ಯಾಕಂದ್ರೆ ಭಾರತ ದೇಶದೊಳಗ ಸಂವಿಧಾನದ ಹುಲಿ ಹಾಲು ಕೊಡ್ತಾವ್ರ ಹುಲಿ ಹಾಲು ಕೊಡ್ತು ಓಡಿಸ್ತಾವ್ರ ನೀವು ಹಿಂಗ ಎಲ್ಲರೂ ಬರಕತ್ರಿ ನಿಮ್ಮನ್ನ ಎಲ್ಲೇ ಶಿಕ್ಷಣ ಅಲ್ಲೇ ಹೊರಗೆ ಹೋಗಿದ್ದೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್ ಜೈ ಸಂವಿಧಾನ. ಎಲ್ಲರೂ ಹಿಂದ್ ಬರೀ ಲಾಸ್ಟ್ ಫೋಟೋ ತಗೋತ ಪೇಪರ್ ಒಂದು ಫೋಟೋ ಬೇಕಾಗತ್ತೆ ಲಾಸ್ಟ್ ಬರೀ ಎಲ್ಲ ಹಿಂದ್ ಬರ್ಬೇಕು ಬ್ಯಾನರ್ ಎಲ್ಲ ಮೊನ್ನೆ ಯಾರೋ ಫೋಟೋ ಯಾವ ಬರಂಗಿಲ್ಲ ಕೃಷ್ಣ ಈಗ ಮಾಡಿ ನೀನೇ ಇಟ್ಟು ಬಂದ್ರ ಜೈ